ಈಗಲೇ ನಮ್ಮ ಸುರೇಶ್ಗೆ ಕಾಲ್ ಮಾಡ್ತೀನಿ. ಸೂಪರ್ ಐಡಿಯಾ ಕಣೋ, ಇಮಿಡಿಯೇಟ್ ಆಗಿ ಒಂದು ಕಾಲ್ ಮಾಡು. ಇದೇನು ಉತ್ತಮ್ ಕಾಲ್ ಮಾಡ್ತಿದ್ದಾನೆ. ಈಗ ನೆನಪಾದ್ನಾ? US ಇಂದ ಬಂದು 1 ತಿಂಗಳಾಯ್ತು. ಅಟ್ಲೀಸ್ಟ್ ಒಂದು ಫೋನ್ ಆದರೂ ಮಾಡೋಕ್ಕಾಗಲ್ವಾ? ಸಾರಿ ಕಣೋ, ಸ್ವಲ್ಪ ಬ್ಯುಸಿ ಇದೆ, ಅದಕ್ಕೆ ಆಗಲಿಲ್ಲ. ಲೋ, ನಿನ್ನಿಂದ ಒಂದು ಚಿಕ್ಕ ಹೆಲ್ಪ್ ಆಗಬೇಕಿತ್ತು. ಅಂದ್ಕೊಂಡೆ ಬಿಡು, ಹೇಳು ಏನು ವಿಷಯ? ನನ್ನ ಫ್ರೆಂಡ್ ಒಬ್ಳು ಇದ್ದಾಳೋ, ಹೆಸರು ಮೈಥಿಲಿ. ಆ್ಯಕ್ಚುಲಿ ಅವಳು ಮನಿ ಬ್ಯಾಂಕಲ್ಲಿ ಸೀನಿಯರ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ಲು. ಆದರೆ ಈಗ ಕೆಲಸ ಹೋಗಿದೆ. ಅದಕ್ಕೆ ನಾನೇನು ಮಾಡಬೇಕು? ಸುರೇಶ್, ನಿಮ್ಮ ಕಂಪ್ನಿಲಿ ಅವಳಿಗೊಂದು ಜಾಬ್ ಬೇಕಿತ್ತು ಕಣೋ. ಅಲ್ವೋ? ಸರಿಯಾಗಿ ನೋಡಿದ್ರೆ ನನ್ನ ಕಂಪ್ನಿಗೆ 10 ಬ್ರಾಂಚಸ್ ಕೂಡ ಇಲ್ಲ. ನಿನಗೆ 100 ಬ್ರಾಂಚಸ್ಗಳಿವೆ. ನೀನೇ ಕೆಲಸ ಕೊಡ್ಬೋದಲ್ವಾ? ಲೋ, ಆ ಅವಕಾಶ ಇದ್ದಿದ್ದರೆ ನಿನಗೆ ಯಾಕೆ ಕಾಲ್ ಮಾಡ್ತಿದ್ದೆ? ಮ್ಯಾಟ್ರ್ ಅರ್ಥ ಆಯಿತು ಬಿಡು. ನಾಳೆ ನಮ್ಮ ಆಫೀಸಿಗೆ ಕಳಿಸು. ಅವಳಿಗೆ ಕೆಲಸ ಕೊಡೋ ಜವಾಬ್ದಾರಿ ನಂದು, ಓಕೆನಾ? ಲೋ, ಥ್ಯಾಂಕ್ ಯು ಕಣೋ, ಥ್ಯಾಂಕ್ ಯು ಸೋ ಮಚ್. ಹೇ, ನಮ್ಮ ಮಧ್ಯೆ ಥ್ಯಾಂಕ್ಸ್ ಏನೋ. ನೀನು ಆ ಹುಡುಗಿನ ಕಳಿಸು, ಮಿಕ್ಕಿದ ವಿಷಯ ನಾನು ನೋಡ್ಕೋತೀನಿ. ಓಕೆ ಕಣೋ, ಗುಡ್ ನೈಟ್. ಗುಡ್ ನೈಟ್. ಅಂದ್ರೆ ನಮ್ಮ ಅನುಮಾನ ನಿಜಾನೇ. ಇವನು ಮೈಥಿಲಿ ತುಂಬಾ ಕ್ಲೋಸ್ ಆಗಿದ್ದಾರೆ. ಅದಕ್ಕೆ ಅವಳು ಕೆಲಸ ಹೋಯ್ತು ಅಂತ ಹೇಳ್ತಿದ್ದ ಹಾಗೆ ಇವನು ಇಲ್ಲಿ ಒದ್ದಾಡ್ತಾ ಇದ್ದಾನೆ. ತಕ್ಷಣ ಫ್ರೆಂಡಿಗೆ ಫೋನ್ ಮಾಡಿ ರೆಕಮೆಂಡೇಶನ್ ಮಾಡಿ ಕೆಲಸ ಕೊಡೋದಕ್ಕೆ ಹೇಳ್ತಾ ಇದ್ದಾನೆ. ನೋ, ಅವಳನ್ನ ಈ ಕಾಲನಿಯಿಂದ ಓಡಿಸ್ಬೇಕು ಅಂದ್ರೆ ಅವಳು ಕೆಲಸ ಸಿಗೋದಕ್ಕೆ ಮುಂಚೆ ಸತ್ಯವತಿನ ಯಾವುದೋ ಒಂದು ಕೇಸಲ್ಲಿ ಸಿಕ್ಕಾಕ್ಸಿ ಇಲ್ಲಿಂದ ಓಡಿಸ್ಲೇಬೇಕು. ಇವ್ರನ್ನ ಇಲ್ಲೇ ಇರೋದಕ್ಕೆ ಬಿಟ್ರೆ ನಮಗ್ ಕಷ್ಟ ತಪ್ಪಿದ್ದಲ್ಲ. ಮೈಥಿಲಿ, ಇನ್ ಮುಂದೆ ನೋಡ್ತಾ ಇರು. ಲೋ ಗಿರಿ, ನಮ್ಮ ಸುರೇಶ ಮೈಥಿಲಿಗೆ ಕೆಲಸ ಕೊಡ್ತೀನಿ ಅಂತ ಹೇಳ್ದ ಕಣೋ. ಅಬ್ಬಾ ಹೋಗ್ಲಿ ಬಿಡಪ್ಪ, ಹೇಗೋ ಅವಳಿಗೊಂದು ಕೆಲಸ ಸಿಕ್ತು. ಇಲ್ಲ ಅಂದ್ರೆ ಕೆಲಸ ಹೋಗಿದ್ ಬೇಜಾರಲ್ಲ, ಅವಳು ಅಳ್ತಾ ಇರೋಳು. ಅವಳು ನೋಡಿ ನೀನ್ ಅಳ್ತಿದ್ದೆ, ನೀನ್ ಅಳೋದ್ ನೋಡಿ ನಾನು ಅಳ್ಬೇಕಾಗಿ ಬರೋದು. ಅಂದ್ರೆ ನೀನ್ ಅಳೋ ತಪ್ತು ಅಂತ ಸಂತೋಷ ಪಡ್ತಿದ್ಯಾ ಅನ್ನೋ ನಿನ್ನ? ಏಯ್ ಅಮ್ಮಮ್ಮ, ನಮ್ಮ ಮುದುಕಿ ಅತ್ತೆ, ನನ್ನ ಕೋಪಿಷ್ಟಿ ಸಿಸ್ಟರು ಎಲ್ಲರೂ ಮಲ್ಕೊಂಡಿದ್ದಾರೆ. ನನ್ನ ಮಾಯಕ ಹೆಂಡತಿ ವ್ರತಗಳ ಪುಸ್ತಕಗಳನ್ನ ಓದ್ಕೋತಾ ಕೂತಿದ್ದಾಳೆ. ನಾನು 2 ಪೆಗ್ ಹಾಕೋದಿಕ್ಕೆ ಇದೇ ಕರೆಕ್ಟ್ ಟೈಮು. ಅಣ್ಣ, ಅಮ್ಮಮ್ಮ, ಈ ಸಿಸ್ಟರ್ ಒಬ್ಳು ಈ TV ಸೀರಿಯಲ್ ಆಡ್ಸ್ ಬರೋ ಥರ ಸಡನ್ ಆಗಿ ಬಂದ್ಬಿಡ್ತಾಳೆ. ಅಣ್ಣ, ಇಲ್ಲಿದ್ಯಾ ನೀನು? ನಿನ್ಗೋಸ್ಕರ ಅವಾಗಿಂದ ಮನೆ ಎಲ್ಲ ಹುಡುಕ್ತಾ ಇದ್ದೆ. ಇಲ್ಲೇನ್ ಮಾಡ್ತಾ ಇದ್ಯಾ? ಮನಃಶಾಂತಿಗೆ ಅಂತ ಬಂದಮ್ಮ. ಅಷ್ಟ್ರಲ್ಲಿ ನೀನ್ ಬಂದೆ. ಏನಾಯ್ತು? ಅರ್ಜೆಂಟಾಗಿ ನಾವೊಂದ್ ಕೆಲ್ಸ ಮಾಡ್ಬೇಕು ಅಣ್ಣ. ಏನದು? ಆ ಸತ್ಯವತಿನ ಕಳ್ತನದ ಕೇಸಲ್ಲಿ ಸಿಕ್ಕಾಕಿಸ್ಬೇಕು. ಈಗಿಂದೀಗ್ಲೇ ಅಂದ್ರೆ ಸ್ವಲ್ಪ ಕಷ್ಟನೇ. ಏನ್ ಕಷ್ಟ ಅಣ್ಣ? ಗೋಡೌನಲ್ಲಿ ಇಡ್ಬೇಕಾಗಿದ್ದ ತುಪ್ಪದ ಡಬ್ಬಗಳನ್ನ ಇವತ್ತು ನಮ್ಮನೆಯಲ್ಲಿ ಅನ್ಲೋಡ್ ಮಾಡಿದ್ರಲ್ವಾ? ಹೌದು, ನಮ್ಮನೆ ಹತ್ರನೇ ಅನ್ಲೋಡ್ ಮಾಡಿದೀವಿ. ಇವಾಗ ಆ ತುಪ್ಪದ ಡಬ್ಬಗಳನ್ನ ತಗೊಂಡೋಗಿ ಸತ್ಯವತಿ ಮನೆಯಲ್ಲಿ ಇಟ್ವಿ ಅನ್ಕೋ. ನಾಳೆ ಬೆಳಿಗ್ಗೆ ನಮ್ಮನೇಲಿ ತುಪ್ಪದ ಡಬ್ಬಗಳು ಕಳ್ತನ ಆಗಿದೆ ಅಂತ ಗಲಾಟೆ ಮಾಡಿದ್ವಿ ಅನ್ಕೋ. ಅದ್ರಿಂದ ಪೊಲೀಸ್ ಅವ್ರು ಬಂದ್ರು ಅನ್ಕೋ. ಆ ತುಪ್ಪದ ಡಬ್ಬಗಳನ್ನ ಸತ್ಯವತಿ ಬಚ್ಚಿಟ್ಲು ಅಂದ್ಕೋ. ಆದ್ರಿಂದ ನಮಗೂ 1 ಲಕ್ಷ ರೂಪಾಯಿ ನಷ್ಟ ಆಗಲ್ವಾ? ಏನಣ್ಣ, ಪ್ರತಿ ವಿಷಯಕ್ಕೂ ನೀನ್ ಡಿಸಪಾಯಿಂಟ್ ಮಾಡ್ತೀಯಲ್ಲ. ನಾನ್ ಹೇಳೋ ಐಡಿಯಾಗಳೆಲ್ಲ ವರ್ಕೌಟ್ ಆಗಲ್ಲ ಅಂತಾನೆ ಅನ್ಸತ್ತಲ್ವಾ ನಿನ್ಗೆ? ಹಾಗಲ್ಲ ಸಿಸ್ಟರ್, ಯಾವ್ದೇ ಕೆಲಸ ಮಾಡ್ಬೇಕಾದ್ರೂ ಹುಷಾರಾಗಿರ್ಬೇಕಲ್ಲ, ಅದಕ್ಕೆ ಹಾಗಂದೆ ಅಷ್ಟೇ. ಆ ವಿಷಯನೆಲ್ಲ ಇವಾಗ ಪಕ್ಕಕ್ಕಿಡು ಅಣ್ಣ. ಇವಾಗ ನಾನ್ ಹೇಳ್ದ ಹಾಗೆ ನೀನ್ ಮಾಡ್ತೀಯಾ ಇಲ್ವಾ? ನೀನ್ ಹೇಳಿದ್ಮೇಲೆ ಮುಗೀತು. ಸರಿ, ಈಗೇನು ನಮ್ಮ ಮನೇಲಿರೋ ತುಪ್ಪದ ಡಬ್ಬಗಳನ್ನೆಲ್ಲ ತಗೊಂಡೋಗಿ ಆ ಸತ್ಯವತಿ ಮನೇಲಿ ಇಡಬೇಕು. ನಾಳೆ ಬೆಳಗ್ಗೆನೆ ಅವಳ ಮೇಲೆ ಕಳ್ತನದ ಕೇಸ್ ಹಾಕ್ಸಿ ಅವಳನ್ನ ಜೈಲಿಗೆ ಕಳಿಸ್ಬೇಕು. ಅಷ್ಟೇ ತಾನೇ? ಪರ್ಫೆಕ್ಟ್ ಅಣ್ಣ. ಹಾ, ಸರಿ ನಡಿ. ಮತ್ತೆ ಈ ಮನೇಲಿ ಅನ್ಲೋಡ್ ಆಗಿರೋ ಡಬ್ಬಗಳನ್ನ ಅವ್ರ ಮನೇಲಿ ತಗೊಂಡೋಗಿ ಇಟ್ಬಿಡೋಣ. ನಾನಾ?
ಆ ನಾನಾ ಅಂತ ಬಾಯಿ ತೆಗೆದ್ರೆ ಹೆಂಗೆ ಸಿಸ್ಟರ್? ಇಷ್ಟೆಲ್ಲ ನಾನೊಬ್ನೇ ಮಾಡ್ಕೊಂತ ಕುಂತ್ರ ಬೆಳಗ್ಗೆ ಆಗ್ಬಿಡುತ್ತೆ. ಹ್ಮ್ ಸರಿ ಬಿಡು, ನಡಿ ಹೋಗೋಣ. ವೆರಿ ಗುಡ್, ನಡಿ. ಮೈಥಿಲಿ, 11 ಗಂಟೆ ಆಯ್ತು ಕಣೆ, ಇನ್ನೂ ಯಾಕೆ ಮಲ್ಗಿಲ್ಲ? ಇರೋ ಜಾಬ್ ಹೋಯ್ತಲ್ಲಮ್ಮ, ಆನ್ಲೈನಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. ಏನ್ ಕೆಲ್ಸಗಳೋ ಏನೋ. ಎಷ್ಟು ಚೆನ್ನಾಗಿ ಬಂದಿರೋ ಅವಕಾಶನ ಉಪಯೋಗಿಸ್ಕೊಂಡು ಮದ್ವೆ ಮಾಡ್ಕೊಂಡಿದ್ರೆ ಈ ಕಷ್ಟಗಳೆಲ್ಲ ಇರ್ತಿತ್ತಾ? ಅಮ್ಮ ಪ್ಲೀಸ್, ಕೆಲ್ಸಕ್ಕೂ ಮದ್ವೆಗೂ ಸಂಬಂಧ ಕೂಡಿಸ್ಬೇಡ. ಮುಖ್ಯವಾಗಿ ಆ ರಾಜನ್ ಟಾಪಿಕ್ ಅಂತೂ ತೆಗಿಲೇಬೇಡ. ಸರಿ ಆಯ್ತು ಬಿಡು, ನಿನ್ ಕೆಲ್ಸ ನೀನ್ ನೋಡ್ಕೋ, ನನ್ ಕೆಲ್ಸ ನಾನ್ ನೋಡ್ಕೋತೀನಿ. ತಗೋ, ಆ, ನೀನ್ ನಡು ತಗೋ. ತುಂಬಾ ಭಾರ ಇದೆ ಅಣ್ಣ. ಮತ್ತೆ ನಾವ್ ಮಾಡ್ತಿರೋದೇ ಭಾರವಾದ ಕೆಲ್ಸ. ಇಂಥ ಬಾರ್ಗಳನ್ನ ಎತ್ತಲೇಬೇಕಾಗತ್ತೆ, ಏನು ಮಾಡಕ್ಕಾಗಲ್ಲ. ತಗೋ, ಎತ್ಕೊಂಡ್ ನಡಿ ಬೇಗ. ಅಮ್ಮ, ಎತ್ಕೋ. ನಡಿ, ನಡಿ, ನಡಿ. ಅಣ್ಣ, ಆ. ಈ ಡಬ್ಬನೆಲ್ಲ ಎಲ್ಲಿಡಣ? ಆ ಕಷ್ಟ ನಮ್ಗೆ ಯಾಕೆ? ಅವ್ರನ್ನೇ ಎಬ್ಸಿ, ಅವ್ರನ್ನೇ ಕೇಳಿ, ಅವ್ರು ಎಲ್ಲಿಡಿ ಅಂತ ಹೇಳ್ತಾರೋ ಅಲ್ಲೇ ಇಡೋಣ. ಮತ್ತಿನ್ನೇನ್ ಸಿಸ್ಟರ್? ಅಲ್ಲ, ನಾವೇನ್ ಇಲ್ಲಿ ಡೆಲಿವರಿ ಮಾಡಾಕ ಬಂದಿದೀವಿ? ಕಳ್ತನದಿಂದ ಡಬ್ಬ ಇಡಕ್ ಬಂದಿದೀವಿ. ಎಲ್ಲೋ ಒಂದ್ ಕಡೆ ಜಾಗ ನೋಡಿ ಇಟ್ಬಿಡ್ಬೇಕು ಅಷ್ಟೇ. ಒಂದ್ಸಲ ಮನೆ ಹಿಂದೆ ಹೋಗಿ ನೋಡೋಣ. ನಡಿ. ನಡಿ, ಬಾ. ಅಣ್ಣ, ಎಲ್ಲಿಡಣ? ಸಿಸ್ಟರ್, ಇಲ್ಲೇ ಇಡು. ಅಮ್ಮಯ್ಯ, 2 ಡಬ್ಬ ಇಟ್ಟು ಮೊದಲನೇ ರೌಂಡ್ ಸಕ್ಸಸ್ ಆಯ್ತು ಸಿಸ್ಟರ್. ಇಲ್ಲಿ ನೋಡು, ಮನೇಲಿರೋ ಡಬ್ಬ ಎಲ್ಲ ತರಬೇಕು ಅಂದ್ರೆ ಈ ಸ್ಪೀಡ್ ಆದ್ರೆ ಆಗಲ್ಲ. ಇದಕ್ಕಿನ್ನೂ 10 ಪಟ್ಟು ಸ್ಪೀಡಲ್ಲಿ ಮಾಡಬೇಕು. ಆಯ್ತು ಅಣ್ಣ, ಅರ್ಥ ಆಯ್ತಲ್ಲ? ಮತ್ತೆ ನಡಿ. ನಡಿ. ಅಮ್ಮ, ನಡಿ ಅಣ್ಣ. ನಡಿ, ನಡಿ, ನಡಿ. ಅಯ್ಯೋ ಬಾರಮ್ಮ, ಬಾ.
ಹೊರಗಡೆ ಏನೋ ಶಬ್ದ ಆದಂಗಾಯ್ತು. ಏನಿರ್ಬೋದು? ಹೊರಗಡೆ ನಾಯಿ ಒಳಗಡೆ ಬಂತೋ ಏನೋ, ನೋಡೋಣ ಬಾ. ಎಂತ ಎಡವಟ್ ಮಾಡ್ಬಿಟ್ಟೆ ಸಿಸ್ಟರ್. ಇವಾಗ ಈ ಶಬ್ದ ಕೇಳಿಸ್ಕೊಂಡು ಮನೇಲಿರೋರೆಲ್ಲ ಆಚೆ ಬಂದ್ರು ಅಂದ್ರೆ ಇಬ್ರು ಸರಿಯಾಗಿ ಸಿಗಾಕೊಂತೀವಿ. ಯಾರಾದ್ರೂ ಬರಕ್ ಮುಂಚೆ ಇಲ್ಲಿಂದ ಹೊರಟೋಗೋಣ, ಬೇಗ ಬಾ. ತಗೋ ತಗೋ ತಗೋ. ಹಾ, ನಾನ್ ಹೇಳಿಲ್ವಾ ಬೀದಿ ನಾಯಿ ಅಂತ? ಹೇ ಛ, ಎದುರುಗಡೆ ಮನೇಲಿ ನಿನ್ ಫ್ರೆಂಡ್ ಸುಹಾಸಿನಿ ಇದಾಳಲ್ಲ, ಅವಳ ಮನೆಗ್ ಹೋಗೋದ್ ಬಿಟ್ಟು ನಮ್ಮನೆಗೆ ಯಾಕೆ ಬಂದ್ರಿ? ನೋಡ್ತೀಯ ಅಣ್ಣ, ನಾಯಿಗಳು ನನ್ನ ಫ್ರೆಂಡ್ಸ್ ಅಂತೆ. ಏನು ಮಾಡಕ್ಕಾಗಲ್ಲ ಸಿಸ್ಟರ್, ಮಾತುಗಳು ಕೇಳಲೇಬೇಕಾಗತ್ತೆ. ಅಮ್ಮ, ಯಾವ ನಾಯಿನೂ ಬಂದಿಲ್ಲ ಅನ್ಸುತ್ತೆ. ಯಾಕೆ ಬರಲ್ಲ? ನಂಬಿದಿಲೆ ಒಂದ್ ದೊಡ್ಡ ನಾಯಿ ತಿರುಗ್ತಾ ಇರುತ್ತೆ. ಅದು ನೋಡೋಕೆ ಥೇಟ್ ಲೀಲಾಕೃಷ್ಣನ್ ತರನೇ ಇದೆ. ಅದು ಬಂದಿದ್ಯೇನೋ ಅಂತಾನೆ ನನ್ ಡೌಟ್. ನೋಡ್ದ ಸಿಸ್ಟರ್, ನನ್ನೇ ನಾಯಿ ಅಂತ ಕರೆದ್ಬಿಟ್ಲು. ಅವಳ ಟೈಮ್ ಚೆನ್ನಾಗಿದೆ ಅಣ್ಣ. ನಾಳೆ ಬೆಳಿಗ್ಗೆ ಇಲ್ಲಿ ತುಪ್ಪದ ಡಬ್ಬಗಳು ಸಿಕ್ಕದ್ಮೇಲೆ ನಮ್ ಟೈಮ್ ಚೆನ್ನಾಗಿರತ್ತೆ. ಅವಾಗ ಅವಳ ವಿಷಯ ನೋಡ್ಕೊಳ್ಳೋಣ. ಹೇ, ಗೇಟ್ ಯಾಕೆ ಓಪನ್ ಆಗಿದೆ? ಸರಿ ಅಮ್ಮ, ನಾನ್ ಹೋಗಿ ಗೇಟ್ ಕ್ಲೋಸ್ ಮಾಡಿ ಬರ್ತೀನಿ, ನೀನ್ ಹೋಗು. ಹಾ, ಅಬ್ಬಾ, ಇಬ್ರು ಹೋದ್ರು ಸಿಸ್ಟರ್. ಬಾ, ನಾವು ಹೋಗೋಣ. ನಡಿ ಸಿಸ್ಟರ್, ಇನ್ನು ಸ್ವಲ್ಪ ತಾನೆ, ನಡಿ ಹೋಗೋಣ. ನಡಿ ಹೋಗೋಣ. ಇದ್ರ ಮೇಲೆ ಏನಾದ್ರೂ ಕವರ್ ಮಾಡಿದ್ರೆ ಒಳ್ಳೇದು. ಅಲ್ಲಿ ನೋಡಿ ಸಿಸ್ಟರ್, ಅಲ್ಲಿ ನೋಡು. ತಗೊಂಡ್ ಬಾ. ಹಾ, ಸರಿ ಕವರ್ ಮಾಡಿದ್ಯಾ? ಹಾ. ಅಮ್ಮ, ನಡಿ ನಡಿ, ಬೇಗ ಹೋಗೋಣ ಹೋಗೋಣ ಹೋಗೋಣ. ಅಮ್ಮ, ಈ ಬಾಯ್ಲರ್ ನಮ್ದಲ್ಲ ಅಲ್ವಾ? ಎಲ್ಲಿಂದ ತಗೊಂಡ್ ಬಂದೆ? ಹಳೆ ಪಾತ್ರೆ ಕೊಟ್ಟು ಕೊಂಡ್ಕೊಂಡೆ ಕಣೆ. ನೀನು ನಿಜವಾಗ್ಲೂ ಕೊಂಡ್ಕೊಂಡೆ ತಂದ್ಯಾ? ಇಲ್ಲಾಂದ್ರೆ ಕತ್ಕೊಂಡ್ ಬಂದಿದೀನಿ ಅನ್ಕೊಂಡ್ಯಾ? ನನ್ನಂತ ಪ್ರಾಮಾಣಿಕರನ್ನ ಅನುಮಾನಿಸಿದ್ರೆ ಕಣ್ಣು ಹೊಟ್ಟೋಗುತ್ತೆ. ಅವ್ರ ಮನೆಗ್ ಪೊಲೀಸ್ ಬಂದಿದ್ದಾರೆ. ಯಾಕ್ ಬಂದಿರ್ಬೋದು? ನನಗ್ ಹೇಗ್ ಗೊತ್ತಿರತ್ತಮ್ಮ? ಅದು ನಿಜನೇ ಬಿಡು. ಅರ್ಜೆಂಟಾಗಿ ಬನ್ನಿಂದ ಕಾಲ್ ಮಾಡಿದ್ರಿ. ಇಶ್ಯೂ ಏನ್ ಮೇಡಮ್? ಏನ್ ಹೇಳು ಅಂತೀರಾ ಎಸ್ ಐ ಅವರೇ? ಇವಾಗ ಈ ಕಾಲೋನಿನಲ್ಲಿ ಇರ್ಬೇಕಂದ್ರೆ ನಮ್ಗೆಲ್ಲರಿಗೂ ಭಯ ಆಗ್ತಾ ಇದೆ. ಆದಷ್ಟು ಬೇಗ ನಾವೆಲ್ಲರೂ ಈ ಕಾಲೋನಿನ ಬಿಟ್ಟು ಹೋಗೋಣ ಅಂತ ಡಿಸೈಡ್ ಮಾಡಿದೀವಿ.
ಅಷ್ಟು ದೊಡ್ಡ ಡಿಸಿಷನ್ ನೀವ್ಯಾಕೆ ತೊಗೊಂಡ್ರಿ ಮೇಡಮ್? ಅಷ್ಟಕ್ಕೂ ಏನಾಯ್ತು? ಇನ್ನು ಏನಾಗ್ಬೇಕಿದೆ ಸರ್? ನಿನ್ನೆ ನಮ್ ಸ್ವೀಟ್ ಶಾಪ್ಗೆ ಹೋಗ್ಬೇಕಾಗಿರೋ ತುಪ್ಪದ ಡಬ್ಬನ ನಮ್ಮನೇಲೆ ಅನ್ಲೋಡ್ ಮಾಡ್ಸಿದ್ವಿ. ಈಗ ನೋಡಿದ್ರೆ ನಮ್ಮ ಮನೆಯಿಂದ ಅದನ್ನೆಲ್ಲ ಕದ್ದಿದ್ದಾರೆ. ವಾಟ್? ನಿಮ್ ಮನೇಲಿರ್ಬೇಕಾಗಿರೋ ತುಪ್ಪದ ಡಬ್ಬಗಳನ್ನ ಕಳ್ತನ ಮಾಡಿದಾರಾ? ಹೌದು ಸರ್, ಈ ಏರಿಯಾಗೆ ಒಂದ್ ದೊಡ್ಡ ಕಳ್ಳಿ ಬಂದ್ ಸೇರ್ಕೊಂಡಿದ್ದಾಳೆ. ಅವಳ ಕೈ ಚಳಕದಿಂದಾನೆ ಆ ತುಪ್ಪದ ಡಬ್ಬಗಳೆಲ್ಲ ಮಾಯ ಆಗಿದೆ ಅಂತ ನಾವ್ ಅನ್ಕೊಂಡಿದೀವಿ. ನೋಡುತ್ಯಾಮ್ಮ, ಕಾಲೋನಿನಲ್ಲಿ ಏನೇ ಕಳ್ತನ ಆದ್ರೂ ಆರೋಪ ನಿನ್ ಮೇಲೆ ಬರುತ್ತೆ. ಏನೇ ಮಾಡೋದು, ಬಿದ್ದ ಜಾಗಕ್ಕೆ ಮತ್ತೆ ಏಟ್ ಬೀಳೋ ಹಾಗೆ ನನ್ನಂತ ಒಳ್ಳೆಯವಳ ಮೇಲೆ ಆರೋಪ ಹಾಕ್ತಾರೆ. ಅಂದ್ರೆ ಅಷ್ಟು ಒಳ್ಳೆಯವಳಲ್ದೇ ಇದ್ರು ಅಲ್ಪ ಸ್ವಲ್ಪ ಒಳ್ಳೆಯವಳೆ ಅಲ್ವಾ ಅಂತ. SI ಅವ್ರೆ, ನೀವೇನ್ ಮಾಡ್ತಿರೋ ನಂಗೆ ಗೊತ್ತಿಲ್ಲ. ಆ ಸತ್ಯವತಿನ ಅರೆಸ್ಟ್ ಮಾಡಾದ್ರೂ ಸರಿ, ಕದ್ದಿರೋ ತುಪ್ಪದ ಡಬ್ಬಿಗಳನ್ನ ನಮಗ್ ವಾಪಸ್ ಕೊಡಿಸ್ಬೇಕು. ಖಂಡಿತವಾಗಿಯೂ ಮೇಡಮ್. ಆದ್ರೆ ಈಗ ಅವರೇ ಡಬ್ಬನ ಕದ್ದಿದಾರ ಅನ್ನೋದಕ್ಕೆ ನಿಮ್ಮ ಹತ್ರ ಏನಾದ್ರು ಸಾಕ್ಷಿ ಇದೆಯಾ? ಸಾಕ್ಷಿ ಬೇರೆ ಕೇಳ್ತಿರಲ್ರಿ. ಮೊನ್ನೆ ಸೀರೆ, ಲ್ಯಾಪ್ಟಾಪ್ ಕದ್ದಿರೋದು ಈ ಸತ್ಯವತಿನೇ. ಅದಕ್ ಫೈನ್ ಕೂಡ ಕಟ್ಟಿದ್ದಾರೆ. ಇದೆಲ್ಲದಕ್ಕೂ ನಮ್ಮ ಅಸೋಸಿಯೇಷನ್ನೇ ಸಾಕ್ಷಿ. ಏನ್ ಮಾತಾಡ್ತಿದ್ದೀರಾ ನೀವು? ಯಾವತ್ತೋ ಏನೋ ತಪ್ಪು ಮಾಡಿದ್ದಾರೆ ಅಂತ ಲೈಫ್ ಲಾಂಗ್ ಅದೇ ತಪ್ಪು ಮಾಡ್ತಿರ್ತಾರೆ ಅಂತ ಏನ್ ಗ್ಯಾರಂಟಿ? ಯಾಕೆ ಅವ್ರು ಬದಲಾಗಿರ್ಬೋದಲ್ವಾ? ಏನು ಕಳ್ಳರ ಪರ ವಹಿಸ್ಕೊಂಡ್ ಮಾತಾಡ್ತಿದ್ಯಾ? ಅಂದ್ರೆ ನಮ್ ಆರೋಪಗಳೆಲ್ಲ ಸುಳ್ಳು ಅಂತ್ಯಾ? ಹಾಗಂತಿಲ್ಲ ಅಜ್ಜಿ. ತುಪ್ಪದ ಡಬ್ಬಗಳು ಕಳ್ತನ ಆಗೋದಕ್ಕೆ ಆ ಸತ್ಯವತಿ ಅವರೇ ಕಾರಣ ಅಂತ ಹೇಳೋದಕ್ಕೆ ನಮ್ಮ ಹತ್ರ ಯಾವುದೇ ಸಾಕ್ಷಿ ಆಧಾರಗಳಿಲ್ಲ. ಹಾಗಿರುವಾಗ ಅವರನ್ನ ಎನ್ಕ್ವೈರಿ ಮಾಡಿದ್ಮೇಲೆ ಅವರೇ ಕಳ್ತನ ಮಾಡಿಲ್ಲ ಅಂತ ಗೊತ್ತಾಯ್ತು ಅನ್ಕೊಳ್ಳಿ. ಆಮೇಲೆ ಹೇಳಿದ ಮಾತುಗಳನ್ನ ವಾಪಸ್ ತಗೊಳಕ್ಕಾಗಲ್ವಲ್ಲ, ಅದಕ್ಕೆ ಹಾಗಂದೆ ಅಜ್ಜಿ. ಇವ್ರು ಹೇಳ್ತಾ ಇರೋದು ಕೂಡ ಸರಿನೇ ಅನ್ನಿಸ್ತಿದೆ ಮೇಡಮ್. ನಾನು ನಿಮ್ಮ ಹತ್ರ ಕಂಪ್ಲೇಂಟ್ ತಗೊಂಡು ಇದನ್ನೆಲ್ಲ ಎಂಕ್ವೈರಿ ಮಾಡಿದ್ಮೇಲೆ ಅವ್ರ ಹತ್ರ ಯಾವುದೇ ತುಪ್ಪದ ಡಬ್ಬಗಳು ಸಿಗದೆ ಹೋದ್ರೆ ಅವರು ನಿಮ್ಮ ಮೇಲೆ ವಾಪಸ್ ಕೇಸ್ ಆಗೋ ಸಾಧ್ಯತೆ ಇದೆ ಮೇಡಮ್. ಅದಕ್ಕೋಸ್ಕರ ಆದ್ರೂ ಒಂದ್ಸಲ ಯೋಚನೆ ಮಾಡಿ ಮೇಡಮ್. ಸರ್, ನಿಮ್ಮನ್ನ ಕರೆಸಿದ್ದು ಕಳ್ಳರನ್ನ ಹಿಡಿತೀರಾ ಅಂತ, ನಮಗೆ ಸಲಹೆ ಕೊಡ್ತೀರಾ ಅಂತ ಅಲ್ಲ. ನಿಮ್ಮ ಕೈಲಿ ಆಗಲ್ಲ ಅಂದ್ರೆ ಹೇಳ್ಬಿಡಿ. ನಾವು ನಮ್ಮ ಅಸೋಸಿಯೇಷನ್ ಮೆಂಬರ್ಸು ಅವ್ರ ಮನೆ ಒಳಗೆ ನುಗ್ಗಾದ್ರೂ ಸರಿ, ಅವ್ರ ಮನೆಯಲ್ಲಿರೋ ತುಪ್ಪದ ಡಬ್ಬಗಳನ್ನ ತಗೊಂಡ್ಬರ್ತೀವಿ. ಅಷ್ಟು ದೂರ ಯಾಕೆ ಸರ್? ನಾವಿರ್ಬೇಕಾದ್ರೆ ನೀವು ಈ ರೀತಿ ಮಾಡೋದು ಸರಿ ಬರೋಲ್ಲ. ನಾವೇ ಹೋಗಿ ಚೆಕ್ ಮಾಡ್ತೀವಿ. ಬನ್ನಿ ಬನ್ನಿ, ನನಗ್ ಗೊತ್ತು ನಾನ್ ಏನು ಮಾಡಿಲ್ಲ ಅಂದ್ರು ಈ ಕಳ್ತನ ಕೇಸಲ್ಲಿ ನನ್ನ ಸಿಕ್ ಹಾಕ್ಸಿ ಈ ಸುಹಾಸಿನಿ ಹುರಿದುಂಬಿಸ್ತಾಳೆ ಅಂತ. ಬನ್ನಿ, ಬಂದು ಚೆಕ್ ಮಾಡ್ಕೊಳ್ಳಿ. ಆದ್ರೆ ಒಂದ್ ಮಾತು, ಅವಳು ಹೇಳ್ದ ಹಾಗೆ ನಮ್ಮ ಮನೇಲಿ ತುಪ್ಪದ ಡಬ್ಬಗಳು ಸಿಕ್ತು ಅಂದ್ರೆ ನಾನೇ ಬಂದು ಅರೆಸ್ಟ್ ಆಗ್ತೀನಿ. ಒಂದ್ ವೇಳೆ ತುಪ್ಪದ ಡಬ್ಬಗಳು ಸಿಗದೆ ಇದ್ರೆ ಅವ್ರಿಗೆ ಏನ್ ಮಾಡ್ಬೇಕು ಅಂತ ಅವ್ರನ್ನೇ ಕೇಳಿ. ಅಮ್ಮ, ಗಲಾಟೆ ಯಾಕಮ್ಮ? ಅವ್ರು ಚೆಕ್ ಮಾಡ್ತೀನಿ ಅಂತ ಹೇಳಿದ್ರಲ್ವಾ, ಚೆಕ್ ಮಾಡ್ಲಿ ಬಿಡು. ನಿನ್ ಬಾಯ್ ಮುಚ್ಚೆ. ಪ್ರತಿಯೊಬ್ಬರಿಗೂ ನಾನು ಕೇವಲಾನೆ. ಇನ್ನೊಂದು ಸಲ ನನ್ ತಂಟೆಗ್ ಬರಬಾರ್ದು ಅಂದ್ರೆ ಸರಿಯಾಗಿ ಬುದ್ಧಿ ಹೇಳಲೇಬೇಕು. ಹೇಳಿ SI ಅವರೇ, ನನ್ನ ಮನೇಲಿ ತುಪ್ಪದ ಡಬ್ಬ ಸಿಗದೆ ಇದ್ರೆ ಅವ್ರೇನ್ ಮಾಡ್ತಾರೆ ಅಂತ ಕೇಳಿ. ನಿಮ್ ಮನೆಯಲ್ಲಿ ತುಪ್ಪದ ಡಬ್ಬಗಳು ಸಿಗದೆ ಹೋದ್ರೆ ಇದೇ ಅಸೋಸಿಯೇಷನ್ ಮುಂದೆ ನಿನಗ್ ನಾನ್ ಕ್ಷಮಾಪಣೆ ಕೇಳ್ತೀನಿ. ಸಿಕ್ಕಿದ್ರೆ ನೀನೇನ್ ಮಾಡ್ತೀಯಾ? ಈ ಕಾಲೋನಿನ ಬಿಟ್ಟು ಹೊರಟು ಹೋಗ್ತೀಯಾ? 100% ಬಿಟ್ಟು ಹೋಗ್ತೀನಿ. ಬಂದು ಚೆಕ್ ಮಾಡ್ಕೊ ಅನ್ನೋ. ಅಣ್ಣ, ಇಬ್ರು ಹೋಗೋಣ ನಡಿ. ಓಕೆ ಸಿಸ್ಟರ್, ನಡೀರಿ ಹೋಗೋಣ. ಕಾನ್ಸ್ಟೇಬಲ್, ನೋಡಿದ್ರಾ ಎಷ್ಟು ಧೈರ್ಯದಿಂದ ಮಾತಾಡ್ತಾ ಇದ್ದಾಳೆ? ನಾನೇನೋ ಕಳ್ತನ ಮಾಡಿದೀನಿ ಅಂದ್ರಲ್ಲ, ಹೋಗಿ ನೋಡ್ಕೊಳ್ಳಿ. ಅಣ್ಣ, ನೀವ್ ಮನೆ ಒಳಗಡೆ ಹುಡುಕಿ, ನಾನ್ ಮನೆ ಹೊರಗಡೆ ಹುಡುಕ್ತೀನಿ. ನೀವು ಜೊತೆಗೆ ಬನ್ನಿ. ಬನ್ನಿ. ಏ ಬಾರೆ. ಭಗವಂತ, ಈ ಲೀಲಾ ಕೃಷ್ಣ ಮತ್ತೆ ಮನೆ ಒಳಗಡೆ ಬರ್ತಿದ್ದಾನ? ಇವನ್ ಕಣ್ಣಿಗೆ ಬಿದ್ರೆ ಇಷ್ಟು ದಿನದಿಂದ ಬಚ್ಚಿಟ್ಟಿರೋ ಎಲ್ಲ ರಹಸ್ಯನೂ ಗೊತ್ತಾಗೋಗ್ಬಿಡುತ್ತೆ. ಏನಾದ್ರೂ ಸರಿ, ನಾನು ಇವನಿಗೆ ಸಿಗ್ಬಾರ್ದು.
ಹುಡುಕಿ ಹುಡುಕಿ ಮನೆಯೆಲ್ಲ ಹುಡುಕಿ. ನೀವ್ ಆ ಬೆಡ್ರೂಮ್ ಹುಡುಕಿ, ನೀವ್ ಅಲ್ಲಿ ಹುಡುಕಿ. ಅಯ್ಯಯ್ಯೋ, ಇವಾಗ ಈ ಪೊಲೀಸ್ನವ್ರ ಕಣ್ಣಿಗೇನಾದ್ರು ಬಿದ್ಬಿಟ್ರೆ ಆಗ ನಾನು ಲೀಲಾಕೃಷ್ಣನ್ ಕಣ್ಣಿಗೂ ಕಾಣಿಸ್ಕೋಬೇಕಾಗತ್ತೆ. ಈಗೇನ್ ಮಾಡ್ಲಿ, ಹೇಗ್ ತಪ್ಪಿಸ್ಕೊಳ್ಳಿ? ಆಚೆ ಸುಹಾಸಿನಿ ಏನ್ ಮಾಡ್ತಿದ್ದಾಳೆ ಅಂತ ನೋಡೋಣ ಬಾ. ಏಯ್, ಯಾರಯ್ಯ ನೀನು? ಅಲ್ಲಿ ಬಚ್ಚಿಟ್ಕೊಂಡಿದ್ಯಾ? ಬಾ ಹೊರಗೆ.